ಹಾಗೂ ಸ್ಪರ್ಧಾ ಆಕಾಂಕ್ಷಿಗಳೇ, ತಮಗೆ 2023ರ HSTR ನೇಮಕಾತಿಯ ಹಿಂದಿ ಭಾಷಾ ವಿಷಯ ಶಿಕ್ಷಕರ ಒಂದು ಪಠ್ಯಕ್ರಮದ ಸಿಲೆಬಸನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟವನ್ನು ಪಡ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಏಕೆಂದರೆ ಸಿಲೆಬಸ್ ಗೊತ್ತಿರಲಿಲ್ಲ ಅಂದರೆ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನ್ ಮಾಡಬೇಕಂತಕ್ಕಂಥ ಐಡಿಯಾನು ಕೂಡ ಬರಲ್ಲ. ಯಾಕಂದರೆ ಅದು ಒಂದು ರೀತಿ ಮಿರರ್ ಇದ್ದಂಗೆ, ನಮಗೆ ಕನ್ನಡಿ ಇದ್ದಂಗೆ. ಎಷ್ಟು ಸಿಲೆಬಸ್ ಇದೆ ಆ ಸಿಲೆಬಸನ್ನು ಕವರ್ ಮಾಡ್ಕೊಂಡು ಹೋದರೆ ಮಾತ್ರ ಅಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತಾ, ಆಲ್ರೆಡಿ ನಾವು ಇದಕ್ಕಿಂತ ಮುಂಚೆ ನಿಮಗೆ HSTR ನೇಮಕಾತಿಯಲ್ಲಿ C&N ರೂಲ್ಸ್ ಬಗ್ಗೆ ಒಂದು ಗೆಜೆಟ್ ಕಾಪಿಯನ್ನು ಹಾಕಿದ್ದೀವಿ 2016ರಲ್ಲಿ ಆಗಿರ್ತಕ್ಕಂಥ C&R ರೂಲ್ಸು. ಸೊ ಇವಾಗ 2015ರಲ್ಲಿ ನಡೆದಿರ್ತಕ್ಕಂಥ HSTR ನೇಮಕಾತಿಯಲ್ಲಿ ಸೊ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಯಾವ ಥರನಾಗಿರ್ತಕ್ಕಂಥ ಒಂದು ಪಾಠ್ಯಕ್ರಮವನ್ನು ಹಾಕಿದ್ರು ಅನ್ನೋದನ್ನು ಏನು ಮಾಡ್ತಾ ಇದ್ದೀವಿ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸಿಲೆಬಸ್ ಚೇಂಜ್ ಆಗ್ಬೋದು, ಆಗದೇನೂ ಇರ್ಬೋದು, ಬಟ್ ಮಾಹಿತಿ ಇರುತ್ತೆ. ಕೆಲವು ಕಂಟೆಂಟ್ಗಳಂತೂ ಫಿಕ್ಸ್ ಇರ್ತದೆ. ಸೊ ಅದರಲ್ಲಿ ಏನು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ದು ಆಲ್ರೆಡಿ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ವಾಟ್ಸಪ್ ಗ್ರೂಪ್ ಅದ. ಸೊ ಅಲ್ಲಿ ವಿಷಯ ಶಿಕ್ಷಕರು ಏನು ಮಾಡ್ತಾರೆ, ಅನುಭವಿ ಆಗಿರ್ತಕ್ಕಂಥ, ನೆಟ್ ಆಗಿರ್ತಕ್ಕಂಥ, ಸೆಟ್ ಆಗಿರ್ತಕ್ಕಂಥ, ಸೊ ಚೆನ್ನಾಗಿ ಪ್ರಿಸ್ಟೀಜಿಯಸ್ ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಸೊ ಕಲೀಗ್ಸ್ಗಳು ಏನು ಮಾಡ್ತಾರೆ, ಅವರವರ ಅನುಭವಗಳನ್ನು ಹಂಚಿಕೆಯನ್ನು ಮಾಡ್ತಾರೆ. ವಿಶೇಷವಾಗಿ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕ್ಲಾಸನ್ನು ನಮ್ಮ ಚಾನಲ್ನಿಂದ ನಾವು ಲೀಡನ್ನು ಮಾಡ್ತೀವಿ. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನೋಡೋಣ. ಒಂದು 100 ಅಂಕಗಳ ನೇಮಕಾತಿ ಪರೀಕ್ಷೆಯಲ್ಲಿ 80 ಅಂಕಗಳು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟರೆ, 20 ಅಂಕಗಳು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು. ಅದನ್ನು ಏನು ಮಾಡ್ತಾ ಇದ್ದಾರೆ, ಡಿಸೈನನ್ನು ಮಾಡ್ತಾ ಇದ್ದಾರೆ. ಫಸ್ಟಿಗೆ ನೋಡೋಣ, ಹಿಂದಿಯಲ್ಲಿ ವ್ಯಾಕರಣದಿಂದ 20 ಅಂಕಗಳಿಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವೆ. ಅದರಲ್ಲಿ ವರ್ಣಮಾಲ ಇದೆ, ವಿಕಾರಿ ಶಬ್ದ ಅವಿಕಾರಿ ಶಬ್ದ ಇದೆ, ಸಮಾಸ, ಸಂಧಿ, ಕಾಲ, ವಾಕ್ಯ ರಚನಾ, ಆಮೇಲೆ ಕಾರಕ, ಕಾರ್ಯ ಕಾರಣ ಸಂಬಂಧ, ಅನುತ್ರಮ, ವ್ಯಾಕರಣಿಕ ಅಶುದ್ಧಿಯ, ಭಾಷಾ, ಉಚ್ಚಾರಣಾಂಗ, ಸೊ ವಿರಾಮ್ ಚಿಹ್ನೆ ಅಂತಕ್ಕಂಥದ್ದು. ಒಟ್ಟು 12 ಪಾಠಗಳನ್ನು ವ್ಯಾಕರಣದಲ್ಲಿ ಕೊಟ್ಟು 20 ಅಂಕಗಳ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಬಟ್ 2015ರ ಕ್ವಶನ್ ಪೇಪರ್ ನೋಡಿದರೆ 20 ಮಾರ್ಕ್ಸ್ ಗ್ರಾಮರಲ್ಲಿ ಇರಲಿಲ್ಲ. ಕೆಲವೊಂದಿಷ್ಟು ಮಾರ್ಕ್ಸ್ಗಳು ಮಾತ್ರ ಗ್ರಾಮರಿಂದ ಕೇಳಿದರು. ಹೆಚ್ಚು ಸಾಹಿತ್ಯ ಆಗಿರ್ಬೋದು, ಕಾವ್ಯಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಇತ್ತು. ಇನ್ನು ಶಬ್ದಬೋಧದಲ್ಲಿ 15 ಅಂಕಗಳನ್ನು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಶಬ್ದ ರಚನಾ ಇದೆ, ಶಬ್ದಕ್ಕೆ ಪ್ರಕಾರ ಇದೆ, शब्दार्थ, अशुद्धि संशोधन, हिंदी के पारिभाषिक शब्द और तकनीकी शब्द, पारिभाषिक शब्द, अनुच्छेद में रिक्त स्थानों की पूर्ति ಅಂತ ಶಬ್ದಬೋಧದ ಬಗ್ಗೆ ಏನು ಮಾಡಿದ್ದಾರೆ, 15 ಅಂಕಗಳ ಸಿಲೆಬಸನ್ನು ಇಟ್ಟಿದ್ದಾರೆ. ಇನ್ನು ವಾಚ್ಯ ಇದೆ, ವಯಸ್ಸಲ್ಲಿ 3 ಅಂಕ ಅಂತ ಕೊಟ್ಟಿದ್ರು. ಕರ್ತೃವಾಚ್ಯ, ಕರ್ಮವಾಚ್ಯ, ಭಾವ್ಯವಾಚ್ಯ, ವಾಚ್ಯ ರಚನಾಕ್ಕೆ ನಿಯಮ ಅಂತ ಕೇಳಿದ್ರು, 3 ಅಂಕ ಅಂತ ಇತ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅವರು ರಚನಾ ಅಂತಕ್ಕೆ 20 ಅಂಕಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿವೇದನ ಇದೆ, ಆದೇಶ, ಜ್ಞಾಪನ, ಅಧಿಸೂಚನಾ, ಪರಿಪತ್ರ, ಅನುಸ್ಮಾರಕ, ಪೃಷ್ಠಾಂಕನಿದೆ, ಮುಹಾವರೆ और लोकोक्तिया, अर्थ प्रयोग, गद्यांश और पद्यांश एवं अवबोध प्रश्न, कविता भाग के या पद्यांश के प्रश्न, पत्र लेखन, अनुवाद, निबंध ಅಂತ 11 ಕಂಟೆಂಟ್ಗಳನ್ನು ಕೊಟ್ಟು 20 ಮಾರ್ಕ್ಸ್ಗಳನ್ನು ಏನು ಮಾಡಿದ್ರು, ಕೊಟ್ಟಿದ್ರು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಒಂದು ಗದ್ಯ ಒಂದು ಪದ್ಯ 10 ಮಾರ್ಕ್ಸ್ ಏನು ಮಾಡ್ಬೋದು, ಅರ್ಥಗ್ರಹಣ ಕಾಂಪ್ರಿಹೆನ್ಷನ್ಗೆ ಸಂಬಂಧಪಟ್ಟಂತೆ ಪ್ಯಾಸೇಜ್ಗಳಿತ್ತು. ಅವುಗಳಿಂದಲೇ ನಾವು ಅರ್ಥಗಳನ್ನು ಕೊಡ್ಬೋದು. ಬಾಕಿ ಎಲ್ಲ ಒಂದು 2-3 ಅಷ್ಟೇ ಕ್ವಶನ್ಸ್ಗಳು ಬಂದಿತ್ತು. 13-14 ಕ್ವಶನ್ಸ್ಗಳು ಮಾತ್ರ ಈ ಭಾಗದಿಂದ ನಾವು ನೋಡಿದ್ದೀವಿ. ಇನ್ನು ಕಾವ್ಯಕ್ಕೆ ರೂಪ ನೋಡೋದಾದರೆ ವಿಶೇಷವಾಗಿ ಕಾವ್ಯಶಾಸ್ತ್ರದಿಂದ ಇಲ್ಲಿ 12 ಅಂಕಗಳಿತ್ತು. ಕ್ವಶನ್ಸ್ಗಳು ತುಂಬ ಸ್ವಲ್ಪ PG ಲೆವೆಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವುಗಳು ಕ್ವಶನ್ ಪೇಪರಲ್ಲಿ ನೋಡಿವಿ. ವಿಶೇಷವಾಗಿ ರಸ್, ಆಮೇಲೆ ಛಂದ, ಅಲಂಕಾರ ಅಂತಕ್ಕಂಥ 3 ಕಂಟೆಂಟಿಂದ ಎಷ್ಟು ಕೇಳಿದ್ದಾರೆ, 12 ಮಾರ್ಕ್ಸ್ ಇದ್ದಾವೆ. ಸ್ವಲ್ಪ ಇಲ್ಲಿಂದ ಭಾಗಗಳನ್ನು ನೀವು ಚೆನ್ನಾಗಿ ಏನು ಮಾಡ್ಕೊಳ್ಬೇಕು, ರಸ, ಅಲಂಕಾರ ಮತ್ತು ಛಂದದ ಬಗ್ಗೆ ತಮ್ಗೆ ಏನಾಗಬೇಕಪ್ಪ ಅಂದರೆ ಪರಿಚಯ ಇರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಸ್ಕೋರಿಂಗ್ ಆಗ್ತಕ್ಕಂಥದ್ದು. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಹಿಂಟ್ಸ್ ಇದ್ದಾವೆ, ಕೆಲವು ಕಂಟೆಂಟ್ಗಳಿದ್ದಾವೆ. ಆ ಕಂಟೆಂಟ್ಗಳ ನಾಲೆಜ್ ಇದ್ದರೆ ಮಾತ್ರ ನಾವೇನು ಮಾಡ್ಬೋದು, ಕ್ವಶನ್ಸ್ಗಳನ್ನು ಟಚನ್ನು ಮಾಡ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದು 10 ಮಾರ್ಕ್ಸ್ ಅಂತ ಕೇಳಿದ್ರು. ಬಟ್ ಇಲ್ಲಿಂದ 20-25 ಕ್ವಶನ್ಸ್ಗಳನ್ನು ನಾವುಗಳು ನೋಡಿದ್ದೀವಿ. ರಚನಾಯೇ ಅವ್ರು ರಚನಾಕಾರ ಅಂತ ಕೇಳಿದರು. ಸೊ ವಿಶೇಷವಾಗಿ ಪ್ರೇಮಚಂದ, ಕೇದಾರನಾಥ್ ಅಗ್ರವಾಲ್, ಮಹಾದೇವಿ ವರ್ಮಾ, ಹರಿಶಂಕರ್ ಪರ್ಸಾಯಿ, ಭಗವತಿ ಚರಣ್ ವರ್ಮಾ, ನಾಗಾರ್ಜುನ, ಕಬೀರ, ತುಳಸಿದಾಸ, ರಹಿಮದಾಸ, ಮೀರಾಬಾಯಿ, ಶ್ರೀಲಾಲ ಶುಕ್ಲ, ಚತುರಸೇನ ಶಾಸ್ತ್ರಿ, ಅಗ್ನೇಯ, ಭೀಷ್ಮ ಸಾಹನಿ, ಸುಭದ್ರಾ ಕುಮಾರಿ ಚೌಹಾನ್, ಹರಿವಂश राय बच्चन, मैथिली शरणगुप्त, सुमित्रानंदन पंत जी, रामधारी शिव दिनकर, विष्णु प्रभाकर, भारत भूषण अग्रवाल, नेक्स्ट हरि औत, मोहम्मद जायसी, द्विवेदी,
ಹಿಂದಿ ಸಾಹಿತ್ಯಕ್ಕೆ ಕಾಲ್ ಕೆ ಕವಿ, ವೀರಗಾಥ, ಭಕ್ತಿಕಾಲ, ರೀತಿಕಾಲ, ಆಧುನಿಕ ಕಾಲ, ಪ್ರಗತಿವಾದ, ಛಾಯಾವಾದ. ಇಲ್ಲಿಂದನೇ ಕ್ವಶನ್ಸ್ಗಳು ಬಹಳ ಡೆಪ್ತಾಗಿ ಕೇಳಿದ್ರು ಲಾಸ್ಟ್ ಟೈಮಲ್ಲಿರ್ತಕ್ಕಂಥದ್ದು. ಇಲ್ಲಿಂದ ಕ್ವಶನ್ಸ್ಗಳು ಕನ್ಫ್ಯೂಷನ್ ಆಗಿತ್ತು. ಸೊ ಮೇಲ್ಗಡೆ ಇರ್ತಕ್ಕಂಥ ಕಂಟೆಂಟಿಂದ ಒಂದೆರಡು ಕ್ವಶನ್ಸ್ಗಳನ್ನು ಮಾತ್ರ ಇದ್ರೆ, ಸೊ ವಿಶೇಷವಾಗಿ ಆದಿಕಾಲ್, ಭಕ್ತಿಕಾಲ್, ರೀತಿಕಾಲ್, ಆಧುನಿಕ ಕಾಲದಿಂದ ಭಾಳಷ್ಟು ಕ್ವಶನ್ಸ್ಗಳನ್ನು ಏನು ಮಾಡಿದ್ರು ಕೇಳಿದರು. ಇನ್ನು ಇಷ್ಟು 80 ಮಾರ್ಕ್ಸ್ಗಳು ಹಿಂದಿ ವಿಷಯದ ಬಗ್ಗೆ ಆಯಿತು. ವ್ಯಾಕರಣ ಆಯಿತು, ಶಬ್ದಬೋಧ ಆಯಿತು, ರಚನಾ ಆಯಿತು, ಕಾವ್ಯಶಾಸ್ತ್ರ ಆಯಿತು, ಆಮೇಲೆ ಹಿಂದಿ ಸಾಹಿತ್ಯದ ಇತಿಹಾಸ ಆಯಿತು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಶಿಕ್ಷಣ ಪದ್ಧತಿ ಅಂತ ಕರೀತಾರೆ, ಪೆಡಗಾಲಜಿ ಅಂತ ಕರೀತಾರೆ, ಅದನ್ನು ಬೋಧನಾ ಪದ್ಧತಿಗಳು ಅಂತ ಕರೀತಾರೆ. 20 ಮಾರ್ಕ್ಸ್ ಇತ್ತು. ಇಲ್ಲಿಂದ ತುಂಬಾ ಸರಳವಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಿತ್ತು. ವಿಶೇಷವಾಗಿ ಕನ್ನಡದಲ್ಲಿ ಚೆನ್ನಾಗಿ ಒಂದು ಬೋಧನಾ ಪದ್ಧತಿ ಅರಿವು ಇದ್ರೆ, ಸೊ ಇಂಗ್ಲೀಷ್ನಲ್ಲಿನೂ ಕೂಡ ಅಷ್ಟೊಂದು ಕಠಿಣತೆ ಅಂತಕ್ಕಂಥ ಕ್ವಶನ್ಸ್ಗಳು ನಮ್ಗೆ ಯಾವ್ದು ಅನ್ನಿಸ್ಲಿಲ್ಲ. ಸೊ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಹಿಂದಿ ಭಾಷಾ ಇದೆ, ಶಿಕ್ಷಣ ವಿಜ್ಞಾನ ಇದೆ, ಭಾಷಾ ಕೌಶಲ್ಯಗಳು ಸುನನಾ, ಬೋಲನಾ, ಪಡನಾ, ಲಿಖನ. ಅಲ್ಲಿಂದ 2 ಕ್ವಶನ್ ಆದರೂ ಡೆಫಿನೆಟಾಗಿ ಬಂದಿದ್ದು. ಮೂಲ್ಯಾಂಕನ ಪ್ರವಿಧಿ, ವಿಶೇಷವಾಗಿ CC ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆಮೇಲೆ ಉಪಚಾರಾತ್ಮಕ ಶಿಕ್ಷಾ, ರಿಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆ ಬಗ್ಗೆ ಕೇಳ್ತಾರೆ. ನೈದಾನಿಕ ಪರೀಕ್ಷೆಗಳ ಬಗ್ಗೆ ಕೇಳ್ತಾರೆ. ಓಕೆ, ಭಾಷಾ ಶಿಕ್ಷಣದ ಉದ್ದೇಶಗಳು, ಆಮೇಲೆ ವಿಶೇಷವಾಗಿ ಸುನನಾ और बोलने का पात्र, ವ್ಯಾಕರಣ ಶಿಕ್ಷಣ ಪದ್ಧತಿಗಳಿಂದವೇ. ವಿವಿಧ ಕಕ್ಷಾ ಮೇ ಭಾಷಾ ಶಿಕ್ಷಣ ಕಿ ಚುನೌತಿಯಾ, ಅಂದರೆ ಬೇರೆ ಬೇರೆ ತರಗತಿಗಳಲ್ಲಿ ನಾವು ಭಾಷೆ ಕಲಿಸೋದ್ರಿಂದ ಏನೆಲ್ಲ ಒಂದು ಚಾಲೆಂಜ್ಗಳನ್ನು, ಸಮಸ್ಯೆಗಳನ್ನು ಎದುರಿಸ್ತೀವಿ ಅನ್ನೋದನ್ನು ಕೇಳಿದರು. ಆಮೇಲೆ ಮೂಲ್ಯಾಂಕನ ಮೌಲ್ಯಮಾಪನ ಇತ್ತು. ವಿಶೇಷವಾಗಿ TLM ಶಿಕ್ಷಣ ಅಧಿಗಮ್ ಸಹಾಯಕ ಸಾಮಗ್ರಿ, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ಗಳ ಬಗ್ಗೆನೂ ಕೂಡ ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಟೆಕ್ಸ್ಟ್ ಬುಕ್ ರಿಲೇಟೆಡ್ ಕ್ವಶನ್ಸ್ಗಳು ಇತ್ತು. ಲಾಸ್ಟ್ ಇಯರ್ ಒಂದು 100 ಮಾರ್ಕ್ಸ್ ಕ್ವಶನ್ ಪೇಪರ್ಗಳಲ್ಲಿ ಸಾಮಾನ್ಯವಾಗಿ 90 ಅಂಕಗಳಷ್ಟಾದರೂ ಕೂಡ ಚೆನ್ನಾಗಿ ಓದಿದ್ರು PG ಲೆವೆಲಲ್ಲಿ. ಸೊ ನಾಲೆಜ್ ಇದ್ದವ್ರು ಏನು ಮಾಡ್ಬೋದಾಗಿತ್ತು, 90 ಅಂಕಗಳನ್ನಾದರೂ ಆರಾಮವಾಗಿ ಈ ಎಲ್ಲ ಹೋಲ್ ಸಿಲೆಬಸನ್ನು ಗಳಿಸ್ಬೋದಾಗಿತ್ತು. ಯಾಕಂದರೆ ನೋಡಿದ್ದೀವಿ, ನಮ್ಮ ಜೊತೆ ಇರ್ತಕ್ಕಂಥ ಕಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಫರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಪ್ರಯತ್ನ ಪಟ್ಟಿರೋದ್ರಿಂದ ಇವತ್ತು ಅವರೆಲ್ಲ ಏನು ಮಾಡಿದ್ದಾರೆ, ನೇಮಕಾತಿಯಲ್ಲಿ ಸ್ಥಾನವನ್ನು ಪಡೆದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದನ್ನು ನೋಡಿದರೆ ನಮಗೆ ಖುಷಿ ಅನ್ನಿಸ್ತದ. ಅವರೆಲ್ಲರ ಮಾರ್ಗದರ್ಶನ ನಿಮಗೂ ಕೂಡ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಗ್ರೂಪ್ನಲ್ಲಿ ನಾವು ವಿಶೇಷವಾಗಿ ನೆಟ್ಟು, ಕೆಸೆಟ್ಟು, ಆಗದವರು ಏನು ಮಾಡ್ತಾರೆ, ಅವರ ವೀಡಿಯೋಸ್ಗಳಾಗಿರ್ಬೋದು, ಕಂಟೆಂಟ್ಗಳಾಗಿರ್ಬೋದು, PDF ಕ್ವಿಜ್ಗಳಾಗಿರ್ಬೋದು, ಅವುಗಳನ್ನು ಇದನ್ನು ಮಾಡ್ತಾರೆ. ಇದು ಇರ್ತಕ್ಕಂಥದ್ದು ನಿಮಗೆ ಈ ಗ್ರೂಪಲ್ಲಿ ವಿಶೇಷವಾಗಿ ಏನು ನಾವು ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ನಮ್ಮದು, ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಟ್ರೈನ್ ಮಾಡ್ತಕ್ಕಂಥ ಕೆಲಸ, ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವುಗಳು ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದೇಶ ಅಂತೂ ನಮಗೆ ಇಲ್ಲವೇ ಇಲ್ಲ. ಸೊ ಟೋಟಲಿ ನಮ್ಮಿಂದ ಎಷ್ಟು ಹಿಂದಿ ಟೀಚರ್ಸ್ಗೆ ಹೆಲ್ಪ್ ಆಗಬೇಕು, ನಮ್ಗೆ ಎಷ್ಟು ನಾಲೆಜ್ ಇದೆ ನಾವು ನಿಮಗೆ ಕೊಡಬೇಕು ಅನ್ನೋದು ಒಂದೇ ಒಂದು ಟಾರ್ಗೆಟ್ ನಮ್ದದ. ಸೊ ಆ ಕಾರಣಕ್ಕಾಗಿ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್, ಲೈಕ್, ವ್ಯೂಸ್ಗಳು, ವಿಡಿಯೋಗಳನ್ನು ಹಾಕಿದ ಮೇಲೆ ಬಂದರೆ ಮಾತ್ರ ಅದನ್ನು ಕಂಟಿನ್ಯೂಷನ್ಸ್ಗಳನ್ನು ತೊಗೊಳ್ತಾರೆ. ಇಲ್ಲಾಂದರೆ ಅದನ್ನು ಏನು ಮಾಡ್ತಾರೆ, ಇಲ್ಲಿಗೇನೆ ಡ್ರಾಪ್ ಮಾಡ್ತಾರೆ. ಪೇಪರ್ 1ಗೂ ಸಂಬಂಧಪಟ್ಟಂತೆ, ಪೇಪರ್ 2ಗೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಗಳಿದ್ದಾವೆ, ಲೈನ್ ಅಪ್ ಮಾಡಿದ್ದೀವಿ. ಸೊ ದಯಮಾಡಿ ಅವೆಲ್ಲಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ. ಒಂದು ವಿಶೇಷವಾಗಿ